ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ NEET ಸ್ಟೂಡೆಂಟ್ಗೆ ಎಲ್ಲರೂ ಕೂಡ ಫೈನಲ್ ರಿಸಲ್ಟ್ಗೆ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು. ಬಟ್ ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ ಇನ್ನೂ ಕೂಡ ವೇಟ್ ಮಾಡ್ತಿಲ್ಲ. ಗೊತ್ತಿರುವಾಗ ಆಗಲೇ ನಿನ್ನೆನೂ ಕೂಡ ಮೆನ್ಷನ್ ಮಾಡಿದ್ರು, ನಿಮ್ಮದು ಬಂದುಬಿಟ್ಟು MCC ಫೈನಲ್ ರಿಸಲ್ಟ್ ಬಂದು ಆದಮೇಲೆ ಬರುತ್ತಂತ ಹೇಳಿದ ಕಾರಣ ನೀವು ಸ್ವಲ್ಪ ವೇಟ್ ಮಾಡ್ತಿದ್ದೀರಾ. ಬಟ್ ಈಗ KCET ಸ್ಟೂಡೆಂಟ್ ಏನಪ್ಪ ಅಂತಂದರೆ ಫೈನಲ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರೋದು. ಇದರಲ್ಲಿ ಬಂದುಬಿಟ್ಟು ಏನಂತಂದರೆ ಈಗ KCET ಈಗಾಗಲೇ ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಬಿಟ್ಟಿದ್ದಾರೆ. ಸೊ ಹಂಗಾಗಿ ಈಗ ಫೈನಲ್ ರಿಸಲ್ಟ್ ಬರಲಿಕ್ಕೆ ಅವ್ರು ನಿನ್ನೆ ಟೈಮು ಕೂಡ ಮೆನ್ಷನ್ ಮಾಡಿದ್ರು. ಇಲ್ಲಿ ಗೊತ್ತಿರುವಾಗ ಓಕೆ ಇಲ್ಲಿ ಕೂಡ ಮೆನ್ಷನ್ ಮಾಡಿದರು. ಆ್ಯಂಡ್ ಈಗಾಗಲೇ ಸರ್ಕ್ಯುಲರ್ ಕೂಡ ಮೆನ್ಷನ್ ಬಂದಿತ್ತು ಅಂತಂದರೆ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ 11/9/2025 ಅಪ್ ಟು 1 PM ಅಂತಂದರೆ ಇವತ್ತು ಬೆಳಗ್ಗೆ 11 ಗಂಟೆವರೆಗೂ ಕೂಡ ನೀವು ಏನೇನೆಲ್ಲ ಮಾಡಿದ್ರು ಇದನ್ನೆಲ್ಲನೂ ಕೂಡ ಏನಾದರೂ ಅಬ್ಜೆಕ್ಷನ್ಸು ಅಥವಾ ಕಂಪ್ಲೇಂಟ್ಸ್ಗಳು ಅಥವಾ ಏನೋ ಒಂದು ಕಂಪ್ಲೇಂಟ್ಸ್ ದೂರುಗಳಂತ ಹೆಂಗಿರ್ತೀವಿ ಕೊಟ್ಟಿರ್ತಾರೆ ಕೈದವ್ರಿಗೆ, ಅದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿಬಿಟ್ಟು ಅಂತಂದರೆ ಅದನ್ನೇಂತರ ಒನ್ ಟೈಮ್ ಏನು ಮಾಡ್ತಾರೆ ಚೆಕ್ಔಟ್ ಮಾಡಿಬಿಟ್ಟು ಏನಾದರೂ ಮಿಸ್ಟೇಕ್ಸ್ ಆಗಿರ್ತವೆ, ಕೆಲವೊಂದು ಟೈಮ್ ಆಗಿರ್ತದೆ ಕೈ ಕಡೆಯಿಂದ ಕೂಡ ಅದನ್ನೆಲ್ಲ ನೋಡಿಬಿಟ್ಟು 1 ಗಂಟೆ ಮೇಲೆ ಅಂತಂದರೆ ಬಟ್ ಎಕ್ಸಾಕ್ಟ್ 1 ಗಂಟೆನೇ ಅಂದಿಲ್ಲ. ಸೊ 1 ಗಂಟೆ ಮೇಲೆ ಅಂತಂದ್ರೆ ಅವ್ರು ಒಂದು ಗಂಟೆಗೆ ಬರ್ಬೋದು ಅಥವಾ 1:15ಗೆ ಬರ್ಬೋದು ಅಥವಾ 2 ಗಂಟೆ ಬರ್ಬೋದು, 3 ಗಂಟೆ 4 ಗಂಟೆ ಅಥವಾ ಸಾಯಂಕಾಲ ಅಥವಾ ನೈಟ್ ಕೂಡ ಆಗ್ಬೋದು. ನಂತರ ಅಂತ ಹೇಳಿಬಿಟ್ರೆ ಅದು ಇಂಥ ಟೈಮಿಂಗ್ ಅಂತ ಇಲ್ಲ, ಕೇದವ್ರು ಸೇಫ್ ಆಗೋಕೆ ಅವ್ರು ಸೇಫ್ ಆಗೋಕೆ, ಯಾಕಂದರೆ ಅವ್ರಿಗೆ ಒಳ್ಳೆ ಸರ್ವರ್ ಸಿಕ್ಕು ಹುಡುಗರು ಈಜಿ ಚೆಕ್ಔಟ್ ಮಾಡ್ಕೊಳ್ಳೋಂಗೆ ಬಿಡೋ ಹಂಗೆ ಬಿಟ್ಟರೆ ಈ ಸರ್ತಿ ಅಷ್ಟೊಂದು ಸರ್ವರ್ ಬರಲ್ಲ. ಯಾಕಂದರೆ ಹುಡುಗರು ಕಡಿಮೆ ಇರ್ತಾರೆ. ಈಗ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಭಾಳ ಸ್ಟೂಡೆಂಟ್ ಇರ್ತಿದ್ದು, ಬಟ್ ಈ ಸರ್ತಿ ಅಷ್ಟೊಂದೊಂದು ಸರ್ವರ್ ಇಲ್ಲ, ಆದರೂ ಕೂಡ ಸ್ವಲ್ಪ ಎದ್ದಿದ್ದೆ. ಸೊ ಹಂಗಾಗಿ ಲಿಂಕ್ ಓಕೆ ನಿಮಗೆ ಗೊತ್ತಿರೋ ಬಗ್ಗೆ ಲಿಂಕ್ ಎಲ್ಲಿ ಸಿಗುತ್ತಂದರೆ ವೆಬ್ಸೈಟಲ್ಲೇ ಸಿಗ್ತದೆ, ಮತ್ತು ಎಲ್ಲೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಿಮಗೆ ಡೈರೆಕ್ಟ್ ಲಿಂಕ್ ಬೇಕಿತ್ತಂದರೆ ನಾನು ನಿಮ್ಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಈಗಾಗಲೇ ಪ್ರತಿಯೊಂದು ಲಿಂಕ್ ಕೂಡ ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ, ಮತ್ತು ಅದು ಇದು ಅಂತ ಹೇಳ್ತಾ ಇರ್ತೀನಿ. ಸೊ ಆ ರೀತಿ ಡೈರೆಕ್ಟ್ ಹೋಗ್ಬಿಟ್ಟು ಸೇಮ್ ಈಗ ಪ್ರೊವಿಷನಲ್ ಚೆಕ್ಔಟ್ ಮಾಡ್ಕೊಂಡ್ರಲ್ವಾ ಹಾಗೆ ಲೈಕ್ ಏನಂತಂದರೆ ಹೋಗ್ಬಿಟ್ಟು ನಿಮ್ಮ ಸೀಟ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ಕೊಟ್ಬಿಟ್ರೆ ಮುಗೀತು. ಏನು ಕೂಡ KCET ಸ್ಟೂಡೆಂಟ್ಗೆ 0.001% ಚೇಂಜ್ ಆಗೋ ಸಾಧ್ಯತೆ ಇದೆ. ಓಕೆ 99.9999 ಅದೇ ಸಿಗುತ್ತೆ. ಯಾಕೆ 0.1% ಇದೆ? ಎಲ್ಲೋ ಕೆಲವೊಂದು ಟೈಮ್ ಏನೋ ಮಿಸ್ಟೇಕ್ಸ್ ಆಗಿ ಕಡೆಯಿಂದ ಆಗಿರ್ತದೆ, ಒಂದು ಟೈಮ್ ಎಲ್ಲಾದರೂ ಆಗಿರೋಕ್ಕಿಲ್ಲ. ಯಾಕಂತಂದರೆ ಈ ಹಳೆ 2 ರೌಂಡ್ ಮುಗಿಸ್ಕೊಂಬಂದವ್ರಿಗೆ ಕೇದವ್ರಿಗೆ ಇದೇನು ದೊಡ್ಡ ತಪ್ಪಾಗಿರಲ್ಲ. ಸೊ ಎಲ್ಲನೂ ಕೂಡ ರಿಸಲ್ಟ್ ಸೇಮ್ ಅದೇ ಬಂದಿರ್ತದೆ, ಚೇಂಜ್ ಆಗಲ್ಲ. ಓಕೆ ಸರಿ, ಫೈನಲ್ ರಿಸಲ್ಟ್ ಬರಲಿ, ಬಿಟ್ಟಾದ ತಕ್ಷಣ ಲಿಂಕ್ ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ರೊಸೆಸ್ ಈಗಾಗಲೇ ಎಲ್ಲನೂ ಕೂಡ ಹೇಳಿದ್ದೀನಿ. ಆ್ಯಂಡ್ ನಿಮ್ಗೆ ಲೈವ್ ಡೆಮೋಸ್ಗಳು ಮಾಡೋದಾಯಿತು, ನಿಮಗೆ ಫೀಸ್ ಕ್ಲಾರಿಫಿಕೇಷನ್ ಕೊಡೋದಾಯಿತು ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ, ಅಂದರೆ 2-3 ದಿನ 13ನೇ ತಾರೀಕು ಮುಗಿದು ಹೋಗುತ್ತೆ ಇವತ್ತು. ಓಕೆ ಈಗ ಬಂದ ತಕ್ಷಣ ಮಾಡ್ಬೋದು ನೀವು. ರಿಸಲ್ಟ್ ಬರಲಿ, ಎಲ್ಲ ನೆಕ್ಸ್ಟ್ ಎಲ್ಲನೂ ಕೂಡ ಹೇಳ್ತೀನಿ. ಓಕೆ ಸರಿ ಕಣ್ರು, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿ ಚಾನಲ್ ನೋಡ್ತೀವಿ. ಟೇಕ್ ಕೇರ್, ಬಾಯ್.